ಸರ್ ಇದು ಏನು ಹರಿಯಾಕತ್ತೀರಿ ನೀವು? ಇದು ಏನ್ರಿ ಇದು? ಇದು ರಟ್ಗೋಳಿಗೆ ಕಾಯಿ ರೀ. ಹಾಂ ರೀ. ಇದು ಶುಗರ್ ಹೊಕ್ಕತ್ರಿ. ಶುಗರ್ ಹೊಕ್ಕತ್ರಿ. ಬಿ ಪಿ ಹೊಕ್ಕತ್ರಿ. ಬಿ ಪಿ ಹೊಕ್ಕದ್ರಿ. ರಗತ ಚಲನ ಆಕತ್ರಿ. ಹಾಂ ಹಾಂ ರೀ. ಬಿಳಿ ಕಣ ಕಡಿಮೆ ಆಕಾವ್ರಿ. ಬಿಳಿ ಕಣ ಹೆಚ್ಚಾಗ್ತಾವ್ರಿ. ಮತ್ತು ರೀ ಮತ್ತು ಇದು ಏನನ್ನು ನೀವು ಏನಾರು ಐಟಮ್ ಪ್ರಾಬ್ಲಮ್ ಹೇಳ್ರಿ ಬರ್ತೀವಿ. ಇದು ಯಾವ ಜಾಗದಾಗ ಬೆಳಿತೈತ್ರಿ ಇದು? ಇದು ಗುಡ್ಡದ ಪ್ರದೇಶಕ್ಕೆ ಬೆಳಿತೈತಿ. ಇದಕ್ಕೆ ನೀರದು ಏನು ಭಾಳ ಬೇಕಾಗ್ತೈತೇನ್ರಿ? ನೀರನೇ ಇಲ್ರಿ. ನೀರನ್ನ ಬೇಡನ್ರಿ ಇದಕ್ಕೆ? ಇದರಿಂದ ಇದನ್ನ ತಿನ್ನೋದ್ರಿಂದ ಇನ್ನಟ್ಟು ಏನೇನು ಲಾಭ ಆಕೈತಿ ಸ್ವಲ್ಪ ಇನ್ನಟ್ಟು ವಿವರಣೆವಾಗಿ ಹೇಳ್ರಲ್ಲ. ಏನಾತ್ರಿ ಮುಳ್ಳು ಚುಸ್ತೇನ್ರಿ? ಹೌದು ಬರ್ರಿ. ಇದಕ್ಕೆ ಮುಳ್ಳು ಹೆಚ್ಚಾಕವ್ರಿ. ಮುಳ್ಳು ಹಚ್ಚಿರ್ತಾವನ್ರಿ? ಹೌದು. ಮತ್ತು ಕಾಲಾದರೂ ನಟ್ರೆ ಕಾಲು ಕೊಳಿತನ ಮುಳ್ಳು ಹೊರಗೆ ಬರಂಗಿಲ್ಲ ರೀ. ಓ ಹಿಂಗತ್ತನ್ರಿ ಮುಳ್ಳದು ಚುಚ್ಚಿರ ಕಾಲು ಕೊಳಿತೈತೇನ್ರಿ? ಹಾಂ ಹಾಂ ರೀ. ಒಟ್ಟು ಇದರಿಂದ ಅನುಕೂಲತೆಗಳು ಭಾಳ ಅದಾವ ಅಂದಂಗೆ ರೀ. ಭಾಳ ಐತಿ. ಇದ್ರ ಹೆಸರು ಏನ್ರಿ ಇದು? ಇದು ರಟ್ಗೋಳಿ. ರಟ್ಗೋಳಿ ಕಾಯಿ ಏನ್ರಿ? ಒಂದು ಒಡದು ತೋರಿಸ್ತೀನಿ ನೋಡ್ತೀರೇನ್ರಿ? ಒಂದು ಹೊಡೆದು ತೋರಿಸ್ರಲ್ಲ ನೋಡೋಣ ಸ್ಯಾಂಪಲ್. ಭಾಳ ಆಗ್ಯದಲ್ರಿ ಇದು ಕಾಯಿ? ಹೌದು ರೀ. ಇದನ್ನ ಕಡಿಮೆ ಐತ್ರಿ ಇದು. ಕಡಿಮೆ ಆಗೈತೇನ್ರಿ ಇದು? ಇದು ಒಂಥರ ಇದು ರೀ. ಇದು ಬರೀ ಒಟ್ಟು ಗುಡ್ದಾಗಟ್ಟ ಬೆಳಿತೈತೇನ್ರಿ? ಕಟ್ಟಾರಿ. ಹಾಂ ಹಾಂ ಹಾಂ. ಇದು ನೀರು ಹೆಚ್ಚಾತಂದ್ರೆ ಸಾಯ್ತೈತ್ರಿ. ನೀರು ಹೆಚ್ಚಾದ್ರೆ ಸಾಯ್ತೈತೇನ್ರಿ? ನೀರು ಅಂದ್ರೆ ಇದಕ್ಕೆ ಒಟ್ಟು ನೀರನ್ನ ಬ್ಯಾಡ್ರಿ. ಬ್ಯಾಡ. ಹಾಂ 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 ಹಾಂ. ಮತ್ತು ಇದು ಅದು ಅವ್ರಿ ತಪ್ಪಲ ಮತ್ತು ಇದು ಕಾಯಿ ಹಿಂಗೆ ಕಿಟ್ಟಾರಿ ಇಲ್ಲಿ ಮಲಗ್ರ? ಕಾಯಿ ಹರ್ರ ನೆಲಕ್ಕಿಡ್ಬೇಕ್ರಿ. ಹಾಂ ರೀ. ಇದು ಅವ್ರಿ ತಪ್ಪಲ್ರಿ. ಹಾಂ ರೀ. ಇದಕ್ಕೆ ಮುಳ್ಳು ಇರ್ತಾವ್ರಿ. ಮುಳ್ಳು ಇರ್ತಾವ್ರಿ? ಇಲ್ಲಿದಾವ್ ನೋಡ್ರಿ. ಗಪ್ರೆ ಇಲ್ಲಿ ಹಾಂ ಅದಾವ್ರಿ ಮುಳ್ಳು ನೋಡ್ರಿ ಅವು ಅದಾವ್ರಲ್ಲ. ಇವತ್ತನ್ನ ಈ ಅವ್ರಿ ತಪ್ಪಲ್ಲಿ ನೆಲಕ್ಕಿಟ್ರಿ. ಹಾಂ ರೀ. ಹಿಂಗೆ ಬಿಡಿದ್ರಿ. ಹಿಂಗೆ ಬಡಿದನ್ರಿ? ಅಂದ್ರೆ ಅದ್ರದ್ದೆಲ್ಲ ಮುಳ್ಳು ಹೊಕ್ಕತ್ತೇನ್ರಿ? ಹಾಂ ಹಾಂ ಹಾಂ. ಹಿಂಗೆ ಬಿಡಿರಿ. ಇದು ನೋಡ್ರಿ ಮುಳ್ಳು ಎಲ್ಲ ಬರೋಬರಿ ಹೋಗಾಕೈತಿ ನೋಡ್ರಿ. ಬರೋಬರಿ. ಇದು ಹೋತ್ ನೋಡ್ರಿ ಮುಳ್ಳು. ಹಾಂ ಹಾಂ ಹಾಂ. ಹಿಂಗೆ ಬಡಿದ್ರಿ. ಹೋತನ್ರಿ ಇದು? ಹೋತ್ ನೋಡ್ರಿ. ಬರೋಬರಿ. ಎಲ್ಲ ಹೋತ ಹೋತಲ್ರಿ ಎಲ್ಲ? ಹೋಗೈತ್ರಿ. ಬರೋಬರಿ. ಮತ್ತೆ ಅವ್ರಿಗೆ ತಪ್ಪಲ್ಲೇನ ಬಿಡಿಬೇಕು. ಅವ್ರಿಗೆ ತಪ್ಪಲ್ಲೇನ ಬಡಿಬೇಕನ್ರಿ? ಬರೋಬರಿ. ಮತ್ತೆ ತಪ್ಪಲಾದ್ರೆ ಹೊನ್ನ ಇಲ್ರಿ. ಹ್ಞೂ ಇದ್ರಲ್ಲೇ ಬಿಡಿಬೇಕು. ಇದ್ರ ಕಾಯಿ ಯಾರ್ಯಾರು ತಿನ್ಬೇಕ್ರಿ? ಏನಾದವ್ರು ತಿನ್ಬೇಕು ಹೇಳ್ರಲ್ಲ ಸ್ವಲ್ಪ. ಏನು ಶುಗರ್ ಅದಾವ್ರಿ. ಶುಗರ್ ಆದವ್ರು ತಿನ್ಬೇಕ್ರಿ? ಈಗ ಡಾಕ್ಟರ್ ಅಂತಿಕ್ ಹೋದ್ರೆ ರಗತ್ ಕಡಿಮೆ ಆಗೈತೆ ಅವ್ರು. ಹಾಂ ಹಾಂ ಹಾಂ. ರಕ್ತ ಹಾಕ್ಬೇಕಂತಾರು. ಹಾಂ ಹಾಂ ರೀ. ಇದನ್ನ ತಿಂದು ನೀವು ಟೆಸ್ಟ್ ಮಾಡಿ ನೋಡ್ಬೇಕ್ರಿ. ಬರೋಬರಿ. ಅವ್ರಿಗೆ ತಪ್ಪಲಿ ಮುಳ್ಳೆಲ್ಲ ಹೋಗ್ಬೇಕ್ರಿ. ಅವ್ರಿಗೆ ತಪ್ಪಲ್ಲೇ ಮುಳ್ಳೆಲ್ಲ ತೆಗಿಬೇಕ್ರಿ? ತೆಗಿಬೇಕು. ಬರೋಬರಿ. ಇಲ್ಲೊಂದು ಒಡದ್ ತೋರ್ ಅಂದ್ರೆ ಬಿ ಪಿ ಶುಗರ್ ಇದ್ದವ್ರು ತಿನ್ನಾಕ ನಡೀತಿರಲ್ಲ? ನಡೀತೈತಿ. ಇನ್ನು ಒಂದು ಕಾಯಿ ಒಡೆದು ತೋರಿಸ್ತೀರಿ? ಹಾಂ ತೋರಿಸ್ರಲ್ಲ. ಒಳಗೆ ಹೆಂಗಿರ್ತೈತಿ ನೋಡೋಣ. ನೋಡ್ರಿ. ಒಳಗೇನ್ರಿ ಭಾರಿ ಐತಲ್ರಿ? ನೋಡ್ರಿ. ಹೇ ಮಸ್ತ್ ಐತಲ್ರಿ ಕೆಂಪಗ. ಬೆಲ್ಚು ಇರ್ತಿರ್ಬೇಕ್ರಲ್ಲ ಇದು? ಇರ್ತೈತಿ ನೋಡ್ರಿ. ಬೆಲ್ಚು ಐತೇನ್ರಿ? ಸ್ವಲ್ಪ ತರಿ ನೋಡೋಣ ಅದು ಹೆಂಗೈತದ ನೋಡ್ರಿ. ನೋಡ್ರಿ ಫ್ರೆಂಡ್ಸ್ ರಟ್ಗೋಳಿಕಾಯಿ. ಇಲ್ಲಿ ಒಬ್ಬರು ರೈತರು ಬಂದಾರ. ಇದ್ರ ಬದ್ದೆಲ್ಲ ಮಾಹಿತಿ ಕೇಳೋಣ ಬರ್ರಿ ಫ್ರೆಂಡ್ಸ್ ಅವ್ರ ಕಡೆ. ಮಲಕ್ರ ನಿಮ್ಮ ಹೆಸರೇನ್ರಿ? ಬಸ ಹಿರೇಮಠ್ರಿ. ನಿಮ್ಮದ್ರಿ? ಹಾಂ ಹಾಂ ರೀ. ಇದು ಏನು ಕಾಯಿ ರೀ ಇದು? ರಟ್ಗೋಳಿಕಾಯಿ ಏನ್ರಿ? ಇದ್ರನ್ನ ತಿನ್ನೋದ್ರಿಂದ ಏನೇನು ಅನುಕೂಲ ಐತಿ ಹೇಳ್ರಲ್ಲ ಸ್ವಲ್ಪ. ಇದರಿಂದ ರಕ್ತ ಶುದ್ಧಿ ಆಕತ್ರಿ. ರಕ್ತ ಶುದ್ಧಿ ಆಗ್ತದ್ರಿ. ಕ್ಯಾನ್ಸರ್ ರೋಗ ಹೋಗತ್ರಿ. ಕ್ಯಾನ್ಸರ್ ರೋಗ ಹೋಗ್ತದ್ರಿ? ಹಾಂ ಹಾಂ ರೀ. ಮತ್ತೆ ಇನ್ನೂ ಏನೇನು ಆಗ್ತೈತಿ ಹೇಳ್ರಲ್ಲ ಸ್ವಲ್ಪ. ಇದನ್ನ ತಿನ್ನೋದ್ರಿಂದ ಏನೇನು ಲಾಭ ಐತಿ ಹೇಳ್ರಿ ಶರೀರ? ಲಾಭನಕೇನ್ರಿ ಶರೀರ ರಕ್ತ ಕೆಡಂಗಿಲ್ರಿ. ರಗತಕ್ಕೆ ರಗತ ಆಗ್ತದ್ರಿ. ಹಾಂ ಹಾಂ. ಒಟ್ಟು ತಿನ್ಬೇಕತ್ತೀರಿ ರೀ ಕಾಯಿ? ತಿನ್ಬೇಕಲ್ಲ. ಹಾಂ ಹಾಂ ಹಾಂ. ಶರೀರಕ್ಕೆ ಒಳ್ಳೇದ್ರಿ. ಶರೀರಕ್ಕೆ ಒಳ್ಳೇದ್ರಿ. ನೀವೇನ್ರಿ ಎಷ್ಟು ಕಾಯಿ ತಿನ್ನಕತ್ತೀರಲ್ಲ ಹಂಗ ಏನು ಆಗುದಿಲ್ಲನ್ರಿ ಅದಕ್ಕೆ? ಬೇಕಾಡ್ತೀನ್ರಿ ಸರ. ನೀವು ಪೇಟೆಯಾಗಿರ್ತೀರಿ, ನಿಮ್ಗೆ ಏನು ಗೊತ್ತಿರಂಗಿಲ್ರಿ. ಗೊತ್ತಾಗಲ್ಲನ್ರಿ? ಇನ್ನೊಂದು ಸ್ವಲ್ಪ ತೋರ್ಸ್ರಿ ಕಡೆ. ನೋಡ್ರಿ ಇದು ಕಾಯಿ ತಿಂದು ನೋಡ್ರಿ. ನೋಡ್ರಿ ಏನೈತ್ರಿ? ಭಾರಿ ಐತಲ್ರಿ ಕಾಯಿ? ಹೇಳ್ರಿ ನೀವು ತಿಂದು ನೋಡ್ರಿ ಗೊತ್ತಾಕತಿ. ಹೇಳ್ರಿ ನಿಮ್ಗೂ ಅನುಭವ ಆಕತಿ. ಇದು ನೋಡ್ರಿ ಹಿಂಗೆ ಬೆಳಿತೈತಿ ಮುಳಾಗ. ಇದು ಕಾಯಿ ಈಗ ಸ್ವಚ್ಛ ಮಾಡೇನ್ರಿ. ಸ್ವಚ್ಛ ಮಾಡಿರಿ? ಹೌದು. ಇದನ್ನ ಒಡದ್ ತೋರ್ಸಂದ್ರೆ ಒಡದ್ ತೋರಿಸ್ತಾರೆ. ಹೊರಗೆ ತೋರ್ಸ್ರಿ ನೋಡ್ರಿ ಒಳಗೆ ಹೆಂಗಿರ್ತೈತಿ ಇದು? ನೋಡ್ರಿ. ವಾವ್ ಮಸ್ತ್ ಐತಲ್ರಿ ಕಾಯಿ? ನೋಡ್ರಿ. ಹಾಂ ಹಾಂ ಹಾಂ. ತಿನ್ರಿ ನೋಡೋಣ ಒಂಚೂರ. ನೋಡ್ರಿ ಅದೇನು ಬೆಲ್ಲ ತಿನ್ನಂಗಿರ್ತೈತಿ. ಚಲೋ ಐತೇನ್ರಿ? ಬೆಲಸ್ ಐತೇನ್ರಿ? ನೋಡ್ರಿ ನೀವತ್ತು ನೋಡ್ರಿ. ತರಿ ನಾ ಒಂಚೂರು ನೋಡೋಣ.
ಹಾಂ 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 ಮಸ್ತ್ ಐತಿ ಫ್ರೆಂಡ್ಸ್, ಸೂಪರ್ ಐತಿ. ಹಾಂ ನೋಡ್ರಿ ಅದ್ರ ಕಂಡ ಹಿಂಗೆ ಮಾಡ್ತೈತಿ ನೋಡ್ರಿ. ಇದ್ರಾಗ ಬೀಜ ಇರೋದಿಲ್ಲನ್ರಿ? ಬೀಜ ಇರ್ತೈತಿ, ರಗಡ್ ಇರ್ತಾವ, ಬೀಜ ತೆಗೆದು ತಿನ್ನೋದೇನ್ರಿ? ಎಲ್ಲ ಕೊಡ್ಯಾರಿ. ಹ್ಞೂ ಚಂದ ಐತಲ್ರಿ, ಸ್ವಲ್ಪ ತಿಂದು ನೋಡ್ತೀವಿ ತಡ್ರಿ. ಹಂಗೈತಿ ನೋಡ್ರಲ್ಲ ತಿನ್. ಜವಾರಿ ಡ್ರ್ಯಾಗನ್ ಫ್ರೂಟ್ ರೀ, ಇದನ್ನ ಕಾಯಿ ತಿನ್ನಾಕತ್ತೇನೆ ಈಗ. ಸೂಪರ್ ಐತ್ರಿ ದೋಸ್ತ, ಮಸ್ತ್ ಐತ್ರಿ. ಹೌದು ಹೌದು. ಇದಕ್ಕೆ ಸೊಂಟನು ಇದನ್ನು ಕಡಿಮೆ ಆಗತ್ತೆ ಹೇಳ್ತಾರೆ ನಮ್ಮ ಹಿರಿಯರ. ಹ್ಞೂ ಅದಕ್ಕೆ ನಾವು ಈ ಕಡೆ ಯಾವಾಗರೆ ಬಂದಾಗರೆ ಒಂದು ಕಾಯಿ ಹರ್ಕೊಂಡು ಹೋಗ್ತಿರ್ತೀವಿ ಫ್ರೆಂಡ್ಸ. ನಿಮಗೂ ಬೇಕಂದ್ರೆ ಹೇಳ್ರಿ, ಆನ್ಲೈನ್ದಾಗ ನಮ್ಮ ಅಡ್ರೆಸ್ ಕೊಡ್ತೀವಿ, ಫೋನ್ ಮಾಡಿರಿ. ಫೋನ್ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ದಾಗ. ಎಷ್ಟು ಬೇಕು ಹೇಳ್ರಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರ್ತೈತಿ, ಅದಕ್ಕೆ ಕಾಲ್ ಮಾಡಿರಿ ಸರ ಫ್ರೆಂಡ್ಸ. ಇದು ನಿಮ್ಗೆ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಇದು ನೋಡಿರಿ ಫ್ರೆಂಡ್ಸ, ಕೈಯಾಗ ಹಾಕ್ಕೊಂಡಿದ್ನಲ್ಲ, ಕೈ ಎಷ್ಟು ಕಲರ್ ಆಯ್ತು. ಒರಿಜಿನಲ್ ಪ್ಯೂರ್ ಡ್ರ್ಯಾಗನ್ ಫ್ರೂಟ್ ಫ್ರೆಂಡ್ಸ್. ಇದು ಇನ್ನು ತಿನ್ನೋದು ಬರ್ರಿ. ಇದು ನೋಡಿ ಫ್ರೆಂಡ್ಸ್ ಎಷ್ಟಾಗೈತೆ ಕಾಯಿ. ನಮ್ಮ ಕಾಲದ ಆಗಿನ ಕಾಲದ ಹಿರಿಯರು ದನ ಕಾಯಕ್ಕೆ ಹೋಗೋ ಮುಂದೆ ಇದನ್ನು ಕಾಯಿ ತಪ್ಪಲ್ಲೇ ಬಡ್ದು ತಿಂತಿದ್ರತ್ತೆ. ಯಾಕಂದ್ರೆ ಫ್ರೆಂಡ್ಸ್ ಆರೋಗ್ಯಕ್ಕೆ ಭಾಳ ಚಲೋ ಐತತ್ತೆ ಇದು ಕಾಯಿ. ಹಾಂ ನೋಡಿರಿ ಫ್ರೆಂಡ್ಸ್, ನಾ ಇದನ್ನ ಕಾಯಿ ತಿನ್ನಾಕತ್ತೀನಿ. ಸೂಪರ್ ಐತಿ ಫ್ರೆಂಡ್ಸ್, ಫುಲ್ಲು ಟೇಸ್ಟ್ ಐತಿ, ಬೆಲ್ಚು ಐತಿ. ಮತ್ತು ಆಗಲೇ ನಿಮ್ಗೆ ರೈತರು ಹೇಳಿದ್ರಲ್ಲ, ಇದ್ರ ತಿನ್ನೋದ್ರಿಂದ ಏನೇನು ಅನುಕೂಲ ಐತೆ ಅಂತ. ಈ ಕಾಯಿ ಎಲ್ಲಿ ಸಿಕ್ಕರು ಬಿಡಬೇಡ್ರಿ ಫ್ರೆಂಡ್ಸ, ತಿನ್ನುತ್ತ ಬರ್ರಿ. ಶರೀರ ಆರೋಗ್ಯ ಒಳ್ಳೇದಾಕೈತಿ. ಇಟ್ಟು ಹೇಳಿಸಿ ವಿಡಿಯೋ ಮುಗಿಸ್ತೀವಿ ಫ್ರೆಂಡ್ಸ. ಥ್ಯಾಂಕ್ ಯು.